ನಾನು ಆಡಿಷನ್ಸ್ ಕೇಳ್ಬಿಟ್ಟು ನೀವು ಗಾಬರಿ ಆಗ್ತೀರಾ. ಹತ್ರ ಒಂದು 85ರಿಂದ 90 ಆಡಿಷನ್ಸ್ ಕೊಡ್ತೀನಿ. ಓ ಮೈ ಗಾಡ್. ಇಷ್ಟು ದುಡ್ಡು ಕೊಡಿ, ಏನೋ ನಿಮ್ಮನ್ನ ಹೀರೋ ಮಾಡ್ಬಿಡ್ತೀನಿ. ಇಷ್ಟು ದುಡ್ಡು ಕೊಡಿ, ನಿಮ್ಗೊಂದು ಚಾನ್ಸ್ ಕೊಡಿಸ್ತೀನಿ, ನಿಮ್ಗೊಂದು ಒಳ್ಳೆ ಪಾತ್ರ ಕೊಡಿಸ್ತೀನಿ. ಸಡನ್ ಆಗಿ ನೀನ್ ಬಂದಿದ್ದಕ್ಕೆ ಚಂದು ಏನ್ ತಗೋಬೇಕು ಅನ್ನೋದೇ ಮರ್ತೋಗ್ತಾ ಇದೆ. ಕೊತ್ತಿಮಿರಿ ಇಂಗ್ಲಿಷ್ ಅಲ್ಲಿ ಏನಂತಾರ ಅದಕ್ಕೆ? ಕೊರಿಯಂಡರ್. ಕೊರಿಯಂಡರ್ ಗೊತ್ತಿರಲ್ಲ ನನಗೆ. ಇಲ್ಲ ಗೊತ್ತಿತ್ತು. ಸೀರಿಯಲ್ ಅಲ್ಲಿ ಸ್ಕ್ರಿಪ್ಟ್ ಕೊಟ್ರು, ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಫುಲ್ ಅಬಜಬಾ ತಬಾ ದೊಡ್ಡದಾಗಿತ್ತಾ ಆಕ್ಷನ್ ಅಂತವ್ರೆ. ಸುತ್ತ ಜನಗಳು ನಿಂತಿದ್ದಾರೆ, ಇನ್ನ ಕಾನ್ಶಿಯಸ್. ಸರ್ ಒಂದ್ ಕೆಲಸ ಮಾಡಿ, ಸಂಜೆ ಹೊರಟ್ಬಿಡಿ ಅಂದ್ಬಿಡಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಬ್ರು ಸ್ಪೆಷಲ್ ಆಗಿರೋ ವ್ಯಕ್ತಿನ ಭೇಟಿ ಮಾಡಕ್ ಬಂದಿದ್ದೀನಿ. ಸೊ ಇವರು ಕಿರುತೆರೆಗೆ ಚಿರಪರಿಚಿತ ಅಂತ ಹೇಳ್ಬೋದು, ಯಾಕಂದ್ರೆ ಇವರು ಮಾಡದಿರೋಂತ ಪಾತ್ರನೇ ಇಲ್ಲ. ನೀವು ಇವ್ರನ್ನ ರಜಾರಾಮ್ನಲ್ಲಿ ನಾಯಕನಾಗಿ, ಹಾಗೆ ಈಗ ಪ್ರೆಸೆಂಟು ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಮ್ಯಾಡಿ ಆಗಿ ವಿಲನ್ ಪಾತ್ರದಲ್ಲಿ, ನೀನಾದೇನಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಆಗಿ ನೋಡಿದೀರಾ. ವಿಶ್ವನೇ ಅಲ್ಲ, ತಮ್ಮ ಆಟಿಟ್ಯೂಡ್ ಇಂದಾನೆ ಸ್ಕ್ರೀನ್ ಮೇಲೆ ಗತ್ತಾಗಿ ಕಾಣಿಸುವಂತಹ ನಮ್ಮ ಅಥರ್ವಣ್ಣನ್ ಭೇಟಿ ಮಾಡಕ್ ಬಂದಿದ್ದೀನಿ. ಅವನು ಬರ್ಬೇಕು, ಅವ್ರ ಅಪ್ಪನೂ ಬರ್ಬೇಕು. ಸಡನ್ ಸರ್ಪ್ರೈಸ್ ಬರ್ತೀನಂತ ಹೇಳಿದ್ದೆ, ಅಂದ್ರೆ ಯಾವಾಗ ಬರ್ತೀನಿ ಅಂತ ಹೇಳಿರ್ಲಿಲ್ಲ. ನೀವು ಯಾವಾಗ ಹೋಗ್ತೀರಾ ಹಾಸನಿಗೆ ಅಂತ ಹೇಳಿದ್ದೆ, ನಿನ್ನೆ ಹೇಳಿದ್ರು ಇವತ್ತು ಸಾಯಂಕಾಲ ಹೋಗ್ತೀನಂತ. ಅದಕ್ಕೆ ಇವತ್ತು ಬೆಳಗ್ಗೆನೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಎಂಟ್ರೆನ್ಸ್ ಅಲ್ಲೇ ಸೈಕಲ್ ಇಟ್ಟಿದ್ದಾರೆ, ಅಥರ್ವಣ್ಣ ಸೈಕಲ್ ಅನ್ಸುತ್ತೆ. ಬೆಲ್ ಇದೆಯಲ್ಲಿ, ಬೆಲ್ ಇಲ್ಲ. ಗುಡ್ ಮಾರ್ನಿಂಗ್ ಅಥರ್ವಣ್ಣ. ಏನೋ ಚಂದು, ಹಾಸನ್ ಹೊರಡ್ತೀನಿ ಅಂತ ಹೇಳಿದ ಕೂಡಲೇ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಮತ್ತೆ ಸಾಯಂಕಾಲ ಸಿಗ್ಬೇಕಲ್ಲಪ್ಪ ನೀವು, ಅದಕ್ಕೆ ಇವತ್ತು ಸಡನ್ ಸರ್ಪ್ರೈಸ್. ಹೇಗಿದ್ದೀರಾ? ಹೇಗಿದ್ಯಾ ನೀನು? ಸೂಪರ್. ಮತ್ತೆ ಒಂದು ಚಿಕ್ಕ ಮನೆ, ಚಿಕ್ಕದೆಲ್ಲ ಸೂಪರ್ ಆಗಿದೆ. ಬ್ಯಾಚುಲರ್ ಲೈಫ್ ನ ಆರಾಮಾಗಿ ಲೀಡ್ ಮಾಡ್ತಾ ಇದ್ದೀರಾ. ಹೇಗಿದ್ದೀರಾ ಅಣ್ಣ? ಸೂಪರ್ ಆಗಿದ್ದೀನಿ. ನೀನ್ ಹೇಗಿದ್ಯಾ? ಸೂಪರ್. ಮತ್ತೆ ಏನ್ ಪ್ರೋಗ್ರಾಮ್ ಇವತ್ತು? ಪ್ರೋಗ್ರಾಮ್ ಏನು ನೀನೇ ಹೇಳ್ಬೇಕು. ಜಿಮ್ ಎಲ್ಲ ಮುಗೀತಾ? ವರ್ಕೌಟ್? ಜಿಮ್ ವರ್ಕೌಟ್ ಹೋಗ್ತಾ ಇಲ್ಲ, ಒಂದ್ 15 ದಿನ ಆಯ್ತು ಹುಷಾರಿಲ್ದಲೆ. ಓಕೆ. ಸೊ ಹಂಗಾಗಿ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಇನ್ನೊಂದು 2-3 ಡೇಸ್. ಹಿಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಆದ್ರೂ ನಿಮ್ಮಲ್ಲಿ ಫ್ಯಾಟ್ಸ್ ಏನ್ ನೋಡಕ್ ಆಗಲ್ವಲ್ಲ ನಾವು? ಫ್ಯಾಟ್ಸ್ ಏನು ಇಲ್ವೇ ಇಲ್ಲ, ಈಗ ಹಂಗಾಗಿ ಹೋಗ್ಬಿಟ್ಟಿದೆ. ಬಟ್ ಫ್ಯಾಟ್ ಇರುತ್ತೆ. ಜಿಮ್ಗೆ ಹೋಗಿ ಅವಾಗ ಏನ್ ಪರ್ಟಿಕ್ಯುಲರ್ ಏನ್ ಸ್ಟ್ರಿಕ್ಟ್ ಆಗಿ ಡಯಟ್ ಅಂತ ಏನಿಲ್ಲ, ನ್ಯಾಚುರಲ್ ಆಗಿ ಒಳ್ಳೆ ಫುಡ್ ತಿನ್ಕೊಂಡಿದ್ರೆ ಅದೇ ಸಾಕು. ಪೋಸ್ಟ್ ವರ್ಕೌಟ್ ಮೀಲ್ಸ್, ಬ್ರೇಕ್ಫಾಸ್ಟ್, ಇದೇನಿದು 3rd ಮೀಲ್, 4th, 5th ವೆಜಿಟೇಬಲ್ಸ್, ಫ್ರೂಟ್ಸ್ ಅಂದ್ರೆ ಏನಣ್ಣ ಇದು? ಆಕ್ಚುಲಿ ಸ್ಟ್ರಿಕ್ಟ್ ಮೇಲೆ ಶೂಟ್ಗೆ ಹೋಗ್ಬೇಕಾದ್ರೂ ಏನ್ ಮಾಡ್ಬಿಡ್ತೀನಿ, ಕುಕ್ ಮಾಡ್ಕೊಂಡು ಹೋಗ್ತೀನಿ. ನಮ್ ಟ್ರೈನರ್ ಇದಾರಲ್ಲ, ನಾನ್ ಏನೇ ತಿಂದ್ರು ಸರ್ ದಯವಿಟ್ಟು ತೂಕ ಹಾಕೊಂಡ್ ತಿನ್ನಿ ಸರ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ನಮ್ಮಮ್ಮ ಬೈತಾ ಇರ್ತಾರೆ, ಯಾವತ್ತೂ ಊಟನ ತೂಕ ಹಾಕೊಂಡ್ ತಿನ್ಬಾರ್ದು, ಸೊ ಹೊಟ್ಟೆ ತುಂಬಾ ತೃಪ್ತಿ ಆಗೋಷ್ಟು ಆರಾಮಾಗಿ ತಿನ್ಬೇಕು ಅಂತ. ಬಟ್ ನಮ್ ಟ್ರೈನರ್ ಬಿಡಲ್ಲ, ಇರ್ಲಿ ಅಂದ್ರೂ ಒಂದ್ಸಲ ಮಾಡಿ ನೋಡ್ಬಿಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ತೂಕ ಹಾಕೊಂಡ್ ತಿಂತಾ ಇದೀನಿ. ಯೂಟ್ಯೂಬ್ ಚಾನಲ್ ಎಲ್ಲರೂ ನೋಡೇ ಇರ್ತಾರೆ, ಕಿಚನ್ದು ಟ್ರಿಬಲ್ ಟ್ರಬಲ್. ಸೊ ಇವಾಗ ಚೆನ್ನಾಗಿ ಕುಕ್ ಮಾಡ್ತೀರಾ ಅಲ್ಲಿ. ಇವಾಗ ನನಗೇನ್ ಕುಕ್ ಮಾಡ್ಕೊಡ್ತಾ ಇದೀರಾ? ಓ ಹಂಗಾದ್ರೆ ಮಾಡ್ಕೊಂಡ್ ಬಂದಿಲ್ಲ, ಹಂಗೆ ಬಂದಿದ್ದೀನಿ. ಟೈಮ್ ಆಗೋಯ್ತಲ್ಲ, 11 ಗಂಟೆ ಆಯ್ತು ಆಲ್ಮೋಸ್ಟ್. ಹೌದು, ಬ್ರೇಕ್ಫಾಸ್ಟ್ ಇಲ್ಲ, ಈಗ ಲಂಚ್ ಇನ್ನೇನ್ 2 ಅವರ್ ಆದ್ರೆ ಲಂಚ್ 2 ಗಂಟೆ ಕಾಯಕ್ಕಾಗಲ್ಲ ನನ್ಗಂತೂ. ಸರಿ ಆಯ್ತು, ಒಂದ್ ಕೆಲ್ಸ ಮಾಡೋಣ, ಆ ಕಡೆ ಬ್ರೇಕ್ಫಾಸ್ಟ್ ಅಲ್ಲ, ಈ ಕಡೆ ಲಂಚ್ ಅಲ್ಲ, ಬ್ರಂಚ್ ಮಾಡ್ಬೋಣ. ಬ್ರಂಚಾ? ಬ್ರಂಚ್ ಅಂದ್ರೆ ಆ ಕಡೆ ಬ್ರೇಕ್ಫಾಸ್ಟ್ ಅಲ್ಲಿ ಬಿಆರ್, ಲಂಚ್ ಅಲ್ಲಿ ಅಲ್ಲ ಬಿಯರ್ ಅಲ್ಲಪ್ಪ, ಬಿಆರ್ ಎತ್ಕೋ, BRU NCH. ಸೊ ಆ ಕಡೆ ಬ್ರೇಕ್ಫಾಸ್ಟ್, ಈ ಕಡೆ ಲಂಚ್, ಎರಡು ಮಿಕ್ಸ್ ಆದ್ರೆ ಬ್ರಂಚ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಹೊಸ ರೆಸಿಪಿ ಅಲ್ಲ, ಎಲ್ರು ತಿಂತಾರೆ ಹಂಗೆ. ಗೊತ್ತಿಲ್ಲ, ಹಂಗ ನಾನ್ ಅಪ್ಡೇಟ್ ಆಗಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಯಾರ್ಯಾರೆಲ್ಲ ಲೇಟ್ ಆಗಿದೆ ಹೇಳ್ತಾರೆ. 11 ಗಂಟೆ 2 ಗಂಟೆಗೆಲ್ಲ ತಿಂಡಿ ಮಾಡ್ತಾರೆ, ಆ ಕಡೆ ಎಲ್ಲ ಊಟ ಮಾಡ್ತಾರೆ. ಆ ಕಡೆ ಅದು ತಿಂಡಿನೂ ಆಗಲ್ಲ, ಈ ಕಡೆ ಊಟನೂ ಆಗಲ್ಲ. ಬ್ರಂಚ್. ಇಟ್ ಇಸ್ ಕಾಲ್ಡ್ ಬ್ರಂಚ್. ಸೊ ಹೊಸ ರೆಸಿಪಿ ಬ್ರಂಚ್ ಅಂತ ಇವತ್ತು ನಾನ್ ಟ್ರೈ ಮಾಡೋಣ. ನನ್ಗಂತೂ ಗೊತ್ತಿರ್ಲಿಲ್ಲ, ಹೊಸದಾಗ ಗೊತ್ತಾಗ್ತದೆ. ರೆಸಿಪಿ ಹೇಳದೆ ನಾನು ಹೊಸದಾಗ ಕಲ್ತ್ಕೊಂತಾ ಇದೀನಿ, ತಿಳ್ಕೊಂತಾ ಇದೀನಿ, ತಿಂತಾ ಇದೀನಿ. ಮೊದ್ಲು ಸರಿಯಾಗಿ ಮಾತಾಡೋದ್ಕಲಿ. ಗೋಧಿ ದೋಸೆ, ಅದ್ರ ಜೊತೆ ಏನಾದ್ರು ಒಂದ್ ಚಟ್ನಿ, ಓಕೆ, ಸ್ಕ್ರಾಂಬಲ್ಡ್ ಎಗ್. ಓಕೆ, ಹಿಂಗಿದ್ರು ಶೆಕೆ ಬೇರೆ, ಸಮ್ಮರ್, ಸಖತ್ ಶೆಕೆ ಹೊಡಿತಾ. ಅದಕ್ಕೆ ಸೀಸನ್ ಅಲ್ಲಿ ಯಾವ್ದು ಫೇಮಸ್ ಫ್ರೂಟ್? ಮ್ಯಾಂಗೋ. ಮ್ಯಾಂಗೋ ಸಾಗು ಏನಾದ್ರು ಮಾಡ್ಲಾ? ಮ್ಯಾಂಗೋಲಿ ಸಾಗು ಮಾಡ್ತೀರಾ? ಜ್ಯೂಸ ಸಾಗುನಣ್ಣ? ನಾವ್ ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಗ್ಬೇಡಿ. ಅಂದ್ರೆ ಅದು ಸಾಗು ಅಂತ ಒಂದ್ ಬರುತ್ತಲ್ಲ, ಲೈಕ್ ಬಬಲ್ಸ್ ತರ ಇರುತ್ತೆ ತಿನ್ನೋದು. ಸೀರಿಯಸ್ಲಿ ಟ್ರೈ ಮಾಡಿಲ್ಲ, ಇವತ್ತು ಫಸ್ಟ್ ಟೈಮ್ ಮಾಡ್ಕೊಡ್ತೀನಿ, ಸಖತ್ತಾಗಿರುತ್ತೆ. ಡನ್. ಓಕೆ, ಅಂಡ್ ಆಡಿಯನ್ಸ್ ನೋಡ್ಕೊಂಡ್ ಮಾಡ್ಲಿ. ಎಸ್, ಅವರು ಕೂಡ ಅವ್ರಿಗೂ ರೆಸಿಪಿ ಹೇಳ್ಕೊಟ್ಬಿಡೋಣ ಫ್ರೀ ಆಗಿ. ಎಲ್ಲ ಫ್ರೀ ಆಗಿ ತಾನೆ, ನಮ್ಮ ಆಡಿಯನ್ಸ್ ಚೆನ್ನಾಗಿರ್ಲಿ ಅಂತೀರ. ಡನ್. ಆಕ್ಚುಲಿ ಏನ್ ಗೊತ್ತಾ,
ಏನೇನೋ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟೆ, ಹ್ಮ್. ಆದ್ರೆ ಮಾಡ್ಕೊಡೋದಕ್ಕೆ Ingredients. ಐಟಮ್ಸ್ ಮಿಸ್ಸಿಂಗ್. ಓಕೆ ಸೊ ಹೋಗಿ ತರಕಾರಿಗಳನ್ನ ಎತ್ಕೊಂಡು ಹ್ಮ್. ಅಂಡ್ ಮ್ಯಾಂಗೋ ಸಾಗು ಮಾಡೋದಕ್ಕೆ ಏನೇನ್ ಐಟಮ್ಸ್ ಬೇಕು ಅದನ್ನೆಲ್ಲ ಎತ್ಕೊಂಡು ಬರ್ಬೇಕು. ಎಸ್ ಬನ್ನಿ ಹೋಗೋಣ ಮತ್ತೆ. ಇಲ್ಲೇ ವಾಕೇಬಲ್ ಇದೆ, ಆರಾಮಾಗಿ ನಡ್ಕೊಂಡು ಹೋಗೋಣ. ಹಾ ಹೋಗೋಣ ಎಲ್ಲೋ ಕಾರಲ್ಲಿ ಕರ್ಕೊಂಡು ಹೋಯ್ತಾರೆ ಅಂದ್ರೆ ಇವ್ರು ನೋಡಿ ಇರ್ಲಿ ಪರವಾಗಿಲ್ಲ, ಏನು ಮಾಡಕ್ ಆಗಲ್ಲ. ಕಾರಲ್ಲಿ ಹೋಗ್ಬೋದು ಕಣ, ಬಟ್ ಮಜಾ ಇರಲ್ಲ, ಆಡಿಯನ್ಸ್ ಇಷ್ಟ ಆಗಲ್ಲ. ಅಲ್ಲ ಒಟ್ನಲ್ಲಿ ನಮ್ ಕಾರ್ಡಿಯೋ ಮಾಡಿಸ್ಬೇಕಷ್ಟೇ, ಕಾರ್ಡಿಯೋ ವಾಕ್ ಆದಂಗ. ಆಗುತ್ತೆ. ಬೆಂಗಳೂರಿಗೆ ಬಂದು ನಾನು 2020 ಇಂಜಿನಿಯರಿಂಗ್ ಮುಗಿಸಿದ್ದು. ನ್ಯೂ ಇಂಜಿನಿಯರಿಂಗ್ ಅಣ್ಣ, ಯಾಕಣ ಸಿವಿಲ್ ಇಂಜಿನಿಯರ್. ಈ ಅಪ್ಪನ್ಗಂತೂ ಯಾರ್ದು ಇಂಟರ್ವ್ಯೂ ಮಾಡಿದೆ, ರಾಣವಣ್ಣ, ಶರತ್ ಸರ್ ಅಣ್ಣ, ಎಲ್ಲ ಇಂಜಿನಿಯರಿಂಗ್. ಅದೇ ನಾವು ಈಗ ಆಕ್ಟರ್ ಆಗ್ಬೇಕಂದ್ರೆ ಫಸ್ಟ್ ಇಂಜಿನಿಯರ್ ಮುಗಿಸ್ಕೊಂಡ್ ಬಂದು ಆಮೇಲೆ ಆಕ್ಟರ್ ಆಗ್ಬೇಕು. ನಾನ್ ಅಬ್ಸರ್ವ್ ಮಾಡಿರಂಗೆ ಹಾ. ಯಾರ್ಯಾರೆಲ್ಲ ಇಂಜಿನಿಯರಿಂಗ್ ಮಾಡಿರ್ತಾರಲ್ಲ ಅವರೆಲ್ಲ ಆಕ್ಟರ್, ಅವ್ರನ್ನೇ ಆಕ್ಟರ್ ಅಲ್ಲ, ಹ್ಮ್. ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇರೋದು. ಬೇರೆ ಬೇರೆ ಫೀಲ್ಡ್ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ತಿರ್ತಾರೆ. ಮಾಡ್ತಿರ್ತಾರ. ಹೌದು, ಸಖತ್ತಾಗಿದೆ ಏರಿಯಾ. ನಿಮ್ ಏರಿಯಾ ಸಖತ್ತಾಗಿದೆ. ಹೌದು, ಅದಕ್ಕೆ ಏರಿಯಾ ಚೂಸ್ ಮಾಡ್ಕೊಂಡ್ರಾ? ಹೌದು, ಆಕ್ಚುಲಿ ಶೂಟಿಂಗ್ ಅಂದ್ರೆ ನಿಮ್ಗೆ ಗೊತ್ತು, ಭಯಂಕರ ಹೆಕ್ಟಿಕ್ ಇರುತ್ತೆ. ಹೌದು, ಬೆಳಗ್ಗೆ 8 ಗಂಟೆ ಕರೀತಾರೆ, ಹಾ. ರಾತ್ರಿ 8 ಗಂಟೆವರೆಗೂ ನಾನ್ ಸ್ಟಾಪ್ ಶೂಟಿಂಗ್ ಮಾಡ್ತಾರೆ. ಹಾ ಅವಾಗ ಏನಾಗುತ್ತೆ, ಒಂದು ಪೀಸ್ ಆಫ್ ಮೈಂಡ್ ಬೇಕು. ಹೌದು ನಾವು ಮನೆಗೆ ಬಂದಾಗ ನೆಮ್ಮದಿಯಾಗಿ ಮಲ್ಕೋಬೇಕು. ಹೌದು. ಸೊ ನನಗೆ ಈ ಟ್ರಾಫಿಕ್ ಅದೆಲ್ಲ ಇದ್ರೆ ಒಂದು ರೋದ್ನೆ, ಆಲ್ರೆಡಿ ಟ್ರಾಫಿಕ್ ಅಲ್ಲಿ ನಾವು ಕಳೆದ್ ಬಿಟ್ಟಿರ್ತೀವಿ, ಬೆಳಗ್ಗೆ ಹೋಗ್ಬೇಕಾದ್ರೆ ರಾತ್ರಿ ಬರ್ಬೇಕಾದ್ರೆ ಅಟ್ ಲೀಸ್ಟ್ ಮಲ್ಕೋಬೇಕಾದ್ರೂ ನೆಮ್ಮದಿಯಿಂದ ಇರೋಣ ಅಂತ ಹೇಳಿ ಇಲ್ಲಿ ಏರಿಯಾ choose ಚೂಸ್ ಮಾಡಿ. ಮಾಡಿ. ನೋಡಿ ಹೆಂಗಿದೆ ಪ್ರಶಾಂತವಾಗಿ ಏರಿಯಾ. ಅಥವಾ ಗಾಡಿ ಬರ್ತಿದೆ ಅಂಡ್ ರಾತ್ರಿ ಹೊತ್ತು ವಾಕ್. ಎಂತ ದೊಡ್ಡ ಸೆಲೆಬ್ರಿಟಿ ನಡ್ಕೊಂಡವ್ರು ಯಾರು ಬಂದ್ ಇದ್ ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರಲ್ವಾ ಮನೇಲಿ. ಹೌದು. ಹಾ. ಮತ್ತೆ ಅಣ್ಣ ಹೇಗಿದೆ ಊರಲ್ಲಿ ಎಲ್ಲ ಸಲೂನ್ ಎಲ್ಲ ಹೇಗ್ ನಡೀತಾ ಇದೆ ನಿಮ್? ಆಕ್ಚುಲಿ ರೀಸೆಂಟ್ ಆಗಿ ಓಪನ್ ಮಾಡಿದೆ. ರೀಸೆಂಟ್ ಅಂದ್ರೆ ಆಲ್ಮೋಸ್ಟ್ ಇನ್ನೊಂದು 20 ದಿನ ಆದ್ರೆ 1 ವರ್ಷನೇ ಆಗೋಗುತ್ತೆ. ಓಕೆ, ಸೊ 3ನೇ ಬ್ರಾಂಚ್ ಓಪನ್ ಮಾಡಿದೆ, ರಾಯಲ್ ವೆಲ್ನೆಸ್ ಅಂತ. ಸೂಪರ್. 3ನೇ ಬೆಂಚ್, 3ನೇ ಬ್ರಾಂಚ್ ಕ್ರೇಜಿ ಅಣ್ಣ. ಬ್ರಾಂಚ್ ಅಲ್ಲಿ ಅಮ್ಮ ಓಪನ್ ಮಾಡಿದ್ರು ಚಿಕ್ಕದಾಗಿ. Okay. 3ನೇ ಬ್ರಾಂಚ್ ನ ತುಂಬಾ ದೊಡ್ಡದಾಗಿ ಅಂಡ್ ಇವಾಗ ಟಾಪ್ ಸಲೂನ್ಸ್ ಏನಿದೆ ಹಾ ಅದಕ್ಕೆ ಕಾಂಪೀಟ್ ಮಾಡೋ ಲೆವೆಲ್ಗೆ ಇಂಟೀರಿಯರ್ ಅಲ್ಲಿ ಮತ್ತೆ ಹೇಸ್ಥೆಟಿಕ್ಸ್ ನೆಲ್ಲ ಕ್ಲೀನ್ ಆಗಿ ಡಿಸೈನ್ ಮಾಡಿ ಪ್ಲಾನ್ ಮಾಡಿ ಹಾ. ಎಕ್ಸಿಕ್ಯೂಷನ್ ಮಾಡಿ ಹಾ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಕ್ರೇಜಿ ಅಣ್ಣ. ನಿಮ್ ಬಾಲ್ಯ ಹೇಗಿತ್ತು? ಹಾಸನದಲ್ಲೇ ಹುಟ್ಟಿ ಬೆಳೆದಿದ್ದ ನೀವು? ನಾನು ಹುಟ್ಟಿ ಬೆಳ್ದಿ ಹಾ. ಹತ್ರ 22 ವರ್ಷದವರೆಗೂ ಹಾ ನಾನು ಇದ್ದಿದ್ದು ಹಾಸನಲ್ಲೇ. ಓಕೆ ಹಾಸನ್ ಬಿಟ್ಟು ಎಲ್ಲೂ ಹೋಗೇ ಇಲ್ಲ. ಹಾ ಬಿಕಾಸ್ ನಮ್ಮ ಅಮ್ಮನ್ ಮುದ್ದಿನ ಮಗ, ಹಾ ನನ್ ಮಾತ್ರ ಅಲ್ಲ ನನ್ನ ತಮ್ಮನು. ಓಕೆ ಅದಕ್ಕೆ ನಮ್ಮಮ್ಮ ಯಾವ ಹಾಸ್ಟೆಲ್ಗೂ ಹಾಕಿಲ್ಲ, ಯಾವ ಪಿಜಿಗೂ ಹಾಕಿಲ್ಲ, ಏನೂ ಇಲ್ಲ. ಹಾ ಸೊ ಇಂಜಿನಿಯರಿಂಗ್ ಮುಗಿಸೋವರ್ಗು ನಾನು ಹಾಸನಲ್ಲೇ ಇದ್ದಿದ್ದು. ಓಕೆ. ಅದಾದ್ಮೇಲೆ ಯಾಕೆ ನಿಮ್ಗೆ ಸೀರಿಯಲ್ ಅಲ್ಲ ಸಿನಿಮಾ ಮಾಡ್ಬೇಕು, ಈ ತರ ಆರ್ಟಿಸ್ಟ್ ಆಗ್ಬೇಕು ಅಂತ ಯಾಕೆ ಒಲವು? ಅಂದ್ರೆ ನಂಗೆ ಇಂಜಿನಿಯರಿಂಗ್ ಮಾಡಾದ್ಮೇಲೆ ಆರ್ಟಿಸ್ಟ್ ಆಗ್ಬೇಕು ಅಂತ ಏನಿರ್ಲಿಲ್ಲ. ಹಾ ಯಾವಾಗ ನಾನು 10th ಅಲ್ಲಿ ಇದ್ದೆ, ಹಾ. ಸೊ ಅವಾಗ ಒಂದು ಹುಚ್ಚಿತ್ತು. ಅದ್ ಮೇ ಬಿ ಏನ್ ಗೊತ್ತಿಲ್ಲ, ಹಾ. ಅಂದ್ರೆ ಯಾವ ತರ ಹೇಳಿ ಗೊತ್ತಾಗ್ತಿಲ್ಲ. ಹ್ಮ್. ಅಂದ್ರೆ ಇವಾಗ ಫೇಮಸ್ ಆಗ್ಬೇಕು ಅಂತ ಹುಚ್ಚಿತ್ತು. ಹಾ ಅಷ್ಟೇ. ಸೊ ಫೇಮಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಒಂದು Actor ಪಾಲಿಟಿಕ್ಸ್ ಬರ್ಬೇಕು, ಇಲ್ಲ ಅಂದ್ರೆ ಆರ್ಟಿಸ್ಟ್ ಆಗ್ಬೇಕು ಅಂತ ಇತ್ತು, ಆಕ್ಟರ್ ಆಗ್ಬೇಕು ಅಂತ. ಓಕೆ. ಸೊ ಪಾಲಿಟಿಕ್ಸ್ ಆಗದೆ ಇರೋ ಕೆಲಸ, ಬಿಕಾಸ್ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಹ್ಮ್ ಸೊ ಅದು ಸಿಕ್ಕಾಪಟ್ಟೆ ಕಷ್ಟ. ಸರಿ ಆಯ್ತು, ಅಟ್ ಲೀಸ್ಟ್ ಆರ್ಟಿಸ್ಟ್ ಆಗ್ಬೋದು ಅಂತ. ಹಾ. ನಾನ್ ಚೆನ್ನಾಗಿ ಓದ್ತಿದ್ದೆ, ಸ್ಕೂಲಲ್ಲೆಲ್ಲ ನಾನು ಒಳ್ಳೆ ಮಾರ್ಕ್ಸ್ ತಗೊಂತಾ ಇದ್ದೆ, ಓಕೆ. ಒಳ್ಳೆ ಸ್ಟೂಡೆಂಟ್. ಹಾ. ಸ್ಪೋರ್ಟ್ಸ್ ಅಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಇದೆ. ಓಕೆ. ಹೈ ಜಂಪ್, ಲಾಂಗ್ ಜಂಪ್, ಟ್ರಿಪಲ್ ಜಂಪ್ ಹಾ ಅಂಡ್ ಬಾಸ್ಕೆಟ್ ಬಾಲ್, ವಾಲಿಬಾಲ್ ಒಂದು ಆಡ್ತಿರಲ್ಲ, ಕೇರಂ ಇಂದ ಹಿಡಿದು ಟೇಬಲ್ ಟೆನ್ನಿಸ್ ಇಂದ ಹಿಡಿದು ಶಟಲ್ ಬ್ಯಾಡ್ಮಿಂಟನ್ ಇಂದ ಹಿಡಿದು ಎಲ್ಲ, ಫುಟ್ಬಾಲ್ ಅಲ್ಲಿ ಗೋಲ್ ಕೀಪರ್, ಓಕೆ. ಕ್ರಿಕೆಟ್ ಆಡ್ತಿದೆ, ಎಲ್ಲದೂ ಆಡ್ತಿದೆ. ಓದು ಸೂಪರು, ಸ್ಪೋರ್ಟ್ಸ್ ಸೂಪರು, ಸ್ಪೋರ್ಟ್ಸ್ ಸೂಪರ್, ಎಲ್ಲ ಸಖತ್ತಾಗಿ ಆಡ್ತಿದೆ. ಹ್ಮ್ ಅದ್ ಏನಾಯ್ತೋ ಗೊತ್ತಿಲ್ಲ, ಪಿ ಯು ಹೋಗ್ತಿದ್ದಂಗೆ ನನಗೆ NCC ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ಓಕೆ. ನೋಡಿದ್ರೆ ನಮ್ ಇದ್ದಿದ್ ಕಾಲೇಜಲ್ಲಿ ಓದೋದ್ ಬಿಟ್ರೆ ಬೇರೆ ಏನೂ ಇಲ್ಲ, ಬರೀ ಸೈನ್ಸ್. PCMB ತಗೊಂಡಿದ್ನ ನಾವು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಹಿಂಗೋಣ ಎಲ್ಲಾನು ಮಿಕ್ಸ್. ಒಂದೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಬಯಾಲಜಿ ಬಂದ್ರೆ ಫಿಸಿಕ್ಸ್ ಗ್ಯಾಪ್ನ ಇರಲ್ಲ, ಫಿಸಿಕ್ಸ್ ಬಂದ್ರೆ ಕೆಮಿಸ್ಟ್ರಿ ಗ್ಯಾಪ್ನ ಇರಲ್ಲ. ಬಟ್ ನಾನ್ ಹೇಳೋದು ಆಡಿಯನ್ಸ್ಗೆ, ಹ್ಮ್. ಓಕೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಆ ಟೈಮಲ್ಲಿ, ಹಾ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಹಾ. ಸೊ ಹಂಗಾಗಿ PCMB ಇಂಜಿನಿಯರಿಂಗ್ ತಗೊಂಡು ಆಮೇಲೆ ಈ ಕಡೆ ಬಂದೆ. ಹಾ. ಬಟ್ ಇನ್ನ ಸ್ವಲ್ಪ ಮೆಚೂರ್ಡ್ ಆಗಿ ಥಿಂಕ್ ಮಾಡಿದಿದ್ರೆ ಹ್ಮ್. ಪ್ರಾಬಬ್ಲಿ ನಾನು ಬೆಂಗಳೂರಿಗೆ ಬಂದು ಓದ್ಕೊಂಡು ಸಂಜೆ ಹೊತ್ತು ನಾಟಕಗಳು ಮಾಡ್ಕೊಂಡು ಅವಾಗ್ಲೇ ಇನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಬೋದಿತ್ತು. ಇಂಡಸ್ಟ್ರಿಗೆ. ಸೊ ಬಟ್ ನಾನ್ ಮಾಡಕ್ ಆಗಿಲ್ಲ. ಹ್ಮ್. ಬಟ್ ಯಾರೆಲ್ಲ ಪ್ಯಾಷನೇಟ್ ಇರ್ತಾರೆ ಅವ್ರಿಗೆ ನಾನ್ ಹೇಳೋದು, ಹ್ಮ್. ಈಗ್ಲಿಂದಾನೆ ಇಫ್ ಯು ಆರ್ ಸ್ಟಡಿಂಗ್ ಅದ್ರ ಮೇಲೆ ಕೋರ್ಸಸ್ ಇದೆ. ಓಕೆ. ಆಕ್ಟಿಂಗ್ ಅಲ್ಲೇ ಡಿಪ್ಲೊಮಾ ಕೋರ್ಸ್ ಇದೆ. ಹಾ ಸೊ ನೀವು ಮ್ಯೂಸಿಷಿಯನ್ಸ್ ಆಗ್ಬೇಕಾ, ನಮಗ್ ಗೊತ್ತಿದ್ ಬರೀ ಒಂದ್ 4 ಅಷ್ಟೇ. ಹ್ಮ್. ನಮ್ಮಮ್ಮ ಹೇಳ್ತಿದ್ವಿ, ಇಲ್ಲ ಇಂಜಿನಿಯರ್ ಆಗು, ಇಲ್ಲ MBBS ಮಾಡು, ಡಾಕ್ಟರ್ ಆಗು, ಡಾಕ್ಟರ್ ಲಾಯರ್ ಆಗು, ಆಗು, ಪೊಲೀಸ್ ಆಗು. ನಿಮ್ದಲ್ಲ ಅಣ್ಣ, ನಮ್ಮೆಲ್ಲರ ಲೈಫ್ನು ಅಷ್ಟೇ. ನಮ್ಗೆ ಏನ್ ಮಾಡ್ಬೇಕನ್ನೋದು ಚಿಕ್ಕ ವಯಸ್ಸಲ್ಲೇ ಗೊತ್ತಿರಲ್ಲ. ಸುಮ್ನೆ ನಮ್ ಅಕ್ಕ ತಗೊಂಡ್ರ, ನಮ್ ತಮ್ಮ ತಗೊಂಡ್ರ, ಗೋ ವಿತ್ ದ ಫ್ಲೋ ತರ ಹೋಯ್ತಿವಿ. ಆಮೇಲೆ ಓದ್ ಮುಗಿಸಿದ್ಮೇಲೆ ನಮ್ಗೆ ಇದು ಮಾಡ್ಬೇಕನ್ಸುತ್ತೆ. ಆಮೇಲೆ ನಮಗೆ ಡಿಸೈಡ್ ಮಾಡೋದಕ್ಕೂ ಆಗಲ್ಲ. ನಮ್ಮ ಫ್ಯಾಮಿಲಿ ಯಾರೋ ಸೀನಿಯರ್ ಇರ್ತಾರೆ, ಅವ್ರು ಯಾರೋ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಅವ್ರು ಯಾರೋ ಸಿವಿಲ್ ಇಂಜಿನಿಯರ್ ಆಗಿರ್ತಾರೆ. ಅವ್ರ ತರ ಅವ್ರು ಹೇಳ್ತಾರೆ, ಮಗಂಗ ಸಿವಿಲ್ ಕೊಡ್ಸಿ ಸ್ಕೋಪ್ ಇದೆ, ಮೆಕ್ಯಾನಿಕಲ್ ಕೊಡ್ಸಿ ಸ್ಕೋಪ್ ಇದೆ. ಮಾಡಾದ್ಮೇಲೆ ಗೊತ್ತಾಗುತ್ತೆ ನಾವು ಮಾಡೋ ಅಷ್ಟೊಳಗೆ ಅದು ಸ್ಕೋಪೇ ಹೋಗಿರುತ್ತೆ, ಹೋಗ್ಬಿಟ್ಟಿರುತ್ತೆ. ಆಮೇಲೆ ರಿಲೇಷನ್ಸ್ ಯಾರು ಬರಲ್ಲ, ಹೇಳಿದವ್ರು ಯಾರು ಬರಲ್ಲ. ಎಂಡ್ ಆಫ್ ದಿ ಡೇ ಹ್ಮ್
ನಿಮಗೆ ಏನ್ ಅನ್ಸುತ್ತೆ ಅದನ್ನೇ ಮಾಡಿ. ಅಂಡ್ ಪ್ಯಾಷನ್ ಇದೆಯಾ, ಹ್ಮ್ ರೆಗ್ರೆಷನ್ ಇಟ್ಕೋಬೇಡಿ, ಹ್ಮ್ ಟ್ರೈ ಮಾಡಿ ನೋಡಿ. ನಾನು ಅಷ್ಟೇ. ಆಕ್ಟಿಂಗ್ ಬಂದಿದ್ದು ಹಂಗೆ, ಓಕೆ ನಂಗೆ ಪ್ಯಾಷನ್ ಇತ್ತು. ಓಕೆ ನಾನು ಹೆಂಗ್ ಹೋಗ್ತೀನಿ, ಎಲ್ಲಿ ಕಾಂಟ್ಯಾಕ್ಟ್ ಹುಡುಕ್ತೀನಿ, ಎಲ್ಲಿ ನನ್ನ ಧಾರಾವಾಹಿಗಳು ನಂಗೆ ಸಿಗುತ್ತೆ ಅವಕಾಶಗಳು, ಹ್ಮ್ ಅದೆಲ್ಲ ಗೊತ್ತಿಲ್ಲ ನಂಗೆ. ಹ್ಮ್ ಬಟ್ ನಾನು ಬಂದೆ, ಹ್ಮ್ ಟ್ರೈ ಮಾಡ್ದೆ. ಹ್ಮ್ ನಾನು ಫೇಲ್ ಆಗಿದ್ರು ನಂಗೆ ರಿಗ್ರೆಟ್ ಇರ್ತಾ ಇರ್ಲಿಲ್ಲ. ಹ್ಮ್ ಮುಂದೊಂದ್ ದಿನ ನಾನು ಇನ್ನೊಂದ್ 20 ವರ್ಷ ಆದ್ಮೇಲೆ ಅಯ್ಯೋ ಅಯ್ಯೋ ಟ್ರೈ ಮಾಡಿಲ್ವಲ್ಲ, ಟ್ರೈ ಮಾಡ್ಲೇ ಮಾಡ್ಬೇಕು. ಇಲ್ವಲ್ಲ ಅನ್ನೋ ತರ ಸೊ ಅವೆಲ್ಲ ರಿಗ್ರೆಷನ್ ಬೇಡ. ಹೌದು. ಸೊ ನೀವ್ ಫೇಲ್ ಆದ್ರೂ ಪರವಾಗಿಲ್ಲ, ಹ್ಮ್. ಟ್ರೈ ಮಾಡಿ. Try at least ಮಾಡಿ. ಖುಷಿ ಇರುತ್ತೆ, ಹಾ ಮನ್ಸಿಗೆ ನೆಮ್ಮದಿ ಇರುತ್ತೆ. ನೆಮ್ಮದಿ ಇರುತ್ತೆ. ಅಯ್ಯೋ ಏನೋ ಟ್ರೈ ಮಾಡಿದೆ ಗುರು, ನಂಗೆ ಆಗ್ಲಿಲ್ಲ, ಆಗ್ಲಿಲ್ಲ, ಫೇಲ್ ಆದ, ಅಕಸ್ಮಾತ್ ಆಗೋದ್ರೆ ಈಗ ಆಯ್ತಲ್ಲ. ಆಗೋದ್ರ ಅಷ್ಟೇ. ಆಯ್ತಲ್ಲ. ಬಟ್ ಪ್ಯಾಷನ್ ನ ಯಾರು ಡೆಡಿಕೇಟೆಡ್ ಆಗಿ ಫಾಲೋ ಮಾಡ್ತಾರೆ, ಹ್ಮ್ ಡೆಫಿನೆಟ್ಲಿ ಒಂದಲ್ಲ ಒಂದಿನ ವರ್ಕ್ ಅದ್ ಆಗುತ್ತೆ. ಸಿಕ್ಕೇ ಸಿಗುತ್ತೆ, ವರ್ಕ್ ಆಗುತ್ತೆ 100%. ಸೊ ಇವಾಗ ಅಣ್ಣ ತರಕಾರಿ ಅಂಗಡಿಗೆ ಬಂದಿದೀವಿ. ಇಲ್ಲೊಂದ್ ಟಾಸ್ಕ್ ಏನ್ ಗೊತ್ತಾ, ನೀವ್ ಏನೇ ತರಕಾರಿ ಏನೇ ತಗೊಂಡ್ರು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು, ಕೇಳ್ಬೇಕು ಅವ್ರನ್ನ. English ಅವ್ರಿಗೆ ಕೇಳ್ಬೇಕಾ? ಇಲ್ಲ, ಹಾ, ಇಲ್ಲಿ ನಾವ್ ಅವ್ರಿಗೆ. ಎತ್ಕೊಳ್ಳೋದಷ್ಟೇ ಇಲ್ಲಿ. ನಾವೇ ಎತ್ಕೊಳೋದಾ? ಒಟ್ನಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕದು ನನಗೆ. ನಾನು ಕನ್ನಡ ಟ್ರೈ ಕೇಳ್ತೀನಿ, ಅದ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಸರಿ ಕೇಳಿ ಅವ್ರು ನೋಡೋಣ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ. ಇದು ಟೊಮೊಟೊಗೆ ಇಂಗ್ಲಿಷ್ ಅಲ್ಲೂ ಟೊಮೊಟೊನೆ ಅಂತ, ಕನ್ನಡದಲ್ಲಿ ಇಂಗ್ಲಿಷಲ್ಲೂ ಟೊಮೊಟೊ ಅಂತಾರೆ, ಹಾ. ಕನ್ನಡದಲ್ಲಿ ಗೊತ್ತಿಲ್ಲ, ಕೆಂಪಣ್ಣ ಅಂತಾರೆ. ಕೆಂಪು ಹಣ್ಣು ಅಂತ. Okay, ಇದು ಟೊಮೊಟೊ ಗೊಜ್ಜೆ ಮಾಡ್ತೀನಿ. ಓಕೆ ಅಲ್ಲ? ಹಾ ಓಕೆ ಓಕೆ. ಚಲೋ. ನೆಕ್ಸ್ಟ್ ಬೆಳ್ಳುಳ್ಳಿ ಇದೆ, ಈರುಳ್ಳಿ ಇದೆ, ಅಂಡ್ ಮ್ಯಾಂಗೋ ಮ್ಯಾಂಗೋ ರೈಪ್ ಆಗಿರೋದ್ ಬೇಕು. ಇದು ರೈಪ್ ಆಗಿಲ್ಲ. ಓ ಇಲ್ಲಿ ಇಲ್ಲಿದೆ ನೋಡಿ, ಇಲ್ಲೊಂದೆರಡು ಇದೆ, ಅಲ್ಲೊಂದಿದೆ. ಇಲ್ಲಿದೆ. ಮ್ಯಾಂಗೋ ಮ್ಯಾಂಗೋಗೆ ಏನಂತಾರೆ ಹೇಳಿ ಕನ್ನಡದಲ್ಲಿ? ಆಂಟಿ ಯೋಚನೆ ಮಾಡ್ತಾವ್ರೆ. ಮಾವಿನ ಹಣ್ಣು. ಮಾವಿನ ಹಣ್ಣು. ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಫ್ರೂಟ್ ಅಣ್ಣ ಇದು? ಇದು ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಫ್ರೂಟ್. ಇರ್ಲಿ, ಕನ್ನಡದಲ್ಲಿ ಕೇಳ್ಬೇಡಿ. ಏನ್ ಹೇಳಿ? ಡೈನೋಸರ್ ಫ್ರೂಟ್. ಡೈನೋಸರ್ ಇಂಗ್ಲಿಷ್. ಇಂಗ್ಲಿಷ್ ಕರೆಕ್ಟ್. ಇಮೋಷನಲ್ ಡ್ಯಾಮ್. ಏನಂತ ಕನ್ನಡದಲ್ಲಿ ಏನಂತಾರೆ ಅದು? ಮೇಡಮ್ ಕೇಳಿ ಗೊತ್ತಾಗುತ್ತೆ. ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಫ್ರೂಟ್ ಗೆ ಅದು ಗೊತ್ತಿಲ್ಲಪ್ಪ ನಮ್ಗೆ. ಇದು ಕೆಂಚಿಲಿ ಕೆಂಚಿಲಿ ಅಲ್ಲ, ಇದು ಹಸಿರು ಮೆಣಸಿನ್ಕಾಯಿ. ಚಿಲಿ ಗ್ರೀನ್ ಚಿಲ್ಲಿ, ಹಸಿರು ಮೆಣಸಿನ್ಕಾಯಿ ಕನ್ನಡದಲ್ಲಿ ಕೇಳುತ್ತೆ. ಹಸಿ ಮೆಣಸಿನ್ಕಾಯಿ. ಕನ್ನಡದಲ್ಲಿ ಹೇಳ್ಬೇಕಾ? ಹ್ಮ್ ಹಸಿಮೆಣಸಿನಕಾಯಿ. ಸಡನ್ ಆಗಿ ನೀನ್ ಬಂದಿದ್ದಕ್ಕೆ ಚಂದು ಹಾ ಏನ್ ತಗೋಬೇಕಂತ ಏನ್ ತಗೋಬೇಕು ಅನ್ನೋದೇ ಮರ್ತೋಗ್ತಾ ಇದೆ. ಕೊತ್ತಂಬರಿ. ಇಂಗ್ಲಿಷ್ ಅಲ್ಲಿ ಏನಂತಾರ ಅದಕ್ಕೆ? ಕೊರಿಯಂಡರ್. ಕೊರೆಂಡರ್. ಗೊತ್ತಿರಲಿಲ್ಲ ನನಗೆ. ಇಲ್ಲ ಗೊತ್ತಿತ್ತು, ನಾವು ಇಂಗ್ಲಿಷ್ ಮೀಡಿಯಂ, ಆದ್ರೆ ಬಾಯಿಗೆ ಬರ್ತಿರ್ಲಿಲ್ಲ ನನಗೆ, ಕನ್ನಡದಲ್ಲಿ ಬರ್ತಿತ್ತು. ಏನೋ ಬ್ಯಾಚುಲರ್ಸ್ ನಿಮ್ ತರ ಕಲ್ತಿದ್ರೆ ಓಕೆ, ಕಲ್ತಿದ್ದಾರೆ ಅವ್ರು ಹೆಂಗೆ ಕತೆ? ಕಲ್ತಿದ್ದವ್ರು ಏನು ಮಾಡಂಗಿಲ್ಲ, ಆರ್ಡರ್ ಮಾಡ್ಕೊಂಡು ತಿಂತಾರೆ. Daily hotel. ತರೋದು ಅಷ್ಟೇ, ಬೇಗ ರೋಗಗಳು ಬರುತ್ತೆ ಅಷ್ಟೇ. ಆರೋಗ್ಯ ಹಾಳು. ಸಾಕ್ ಬನ್ನಿ, ಸಬ್ಜಾ ಸೀಡ್ಸ್ ಅನ್ಕೊಂಡಿದೀನಿ ಅದೇ ಅಂತ. ಜಸ್ಟ್ ನೀರ್ ಹಾಕೊಂಡ್ ಕುಡಿಯೋದಷ್ಟೇ ಅಲ್ವಾ? ಎಲ್ಲಪ್ಪ ಬಿಸಿನೀರ್ಗೆ ಹಾಕ್ಬಿಟ್ಟು ಬಾಯ್ಲ್ ಮಾಡಿ ಆಮೇಲೆ ಅದು ಫುಲ್ ಟ್ರಾನ್ಸ್ಪರೆಂಟ್ ಕಲರ್ ಆಗುತ್ತೆ. ವಾ, ಬರೀ ನೀರ್ಗೆ ಹಾಕಿ ಕುಡಿದ್ರೆ ಹಾಗೆ ಕಡಿಯಕ್ಕೂ ಆಗಲ್ಲ ಅದು. ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ ಅದು. ಏನ್ Yes, ಮಾಡ್ತೀರಾ? sir, ಬರೀ ಫೋನ್ ಅನ್ಕೊಂಡಿದ್ದೀನಿ ಹಿಡ್ಕೊಂಡು ಅಭ್ಯಾಸ, ಸೌಟ್ ಹಿಡ್ಕೊಂಡು ಅಭ್ಯಾಸ ಇಲ್ಲ. ಏನ ನಾನು ಎಲ್ಲಿ ತಪ್ಪು ಮಾಡಿದೆ? ಚಂದು, ಹಾ. ನೀನು ವಿಡಿಯೋ ಮಾಡ್ತಿರೋದಕ್ಕೆ ಹ್ಮ್. ಸರ್ 2 ಮಾವಿನ ಹಣ್ಣು ಫ್ರೀ ಆಗಿ ಕೊಟ್ಟಿದ್ದಾರೆ. ನನ್ ವಿಡಿಯೋ ಮಾಡ್ತಿರೋದಕ್ಕಲ್ಲ, ನಿಮ್ಮಲ್ಲಿರೋ ಅಭಿಮಾನಕ್ಕೆ. ಒಂದ್ 4 ಕೊಡಿ. ಎಲ್ಲಿದ್ವಿ ಅಣ್ಣ ನಾವು? ಎಕ್ಸಾಕ್ಟ್ಲಿ ಉಲಾಲ್ ಆರ್ಟಿಒ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಓ ಮಾತಲ್ಲಿ ಎಲ್ಲಿದ್ವಿ ಅಂತ. ಮಾತಲ್ಲಿ ಎಲ್ಲಿದ್ವಿ ಅಂತ ಯೋಚನೆ ಮಾಡ್ತಾ ಇದೀನಿ. ಅಣ್ಣ ಈಗ ಇಂಜಿನಿಯರಿಂಗ್ ಮುಗಿಸಿದ್ರಿ, ನಿಮ್ಗೆ ಅನಿಸ್ತು ಈ ತರ ಆಕ್ಟಿಂಗ್ ಮಾಡ್ಬೇಕು, ಫೇಮಸ್ ಆಗ್ಬೇಕು, ಹ್ಮ್. ಸೊ ಬೆಂಗಳೂರಿಗೆ ಬರ್ತೀರಾ ಒಬ್ರೆ? ಆಕ್ಚುಲಿ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಲ್ಲಿ ಡ್ರಾಪ್ ಔಟ್ ಆಗೋ ಪ್ಲಾನ್ ಇತ್ತು. ಓಕೆ. ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು TC ಎಲ್ಲ ತಗೊಂಡ್ ಬಂದು ಹಾ. ನನಗೆ ಅವಾಗ ನಾನು ಲೋಕಲ್ ಚಾನಲ್ ಅಲ್ಲಿ ವಿಜೆ ಆಗಿ ವರ್ಕ್ ಮಾಡ್ತಿದ್ದೆ, ಓಕೆ ವಿಡಿಯೋ ಜಾಕಿ ಆಗಿ. ಹಾ. ಅವಾಗ ಉದಯ ಮ್ಯೂಸಿಕ್ ಅಲ್ಲೆಲ್ಲ ವಿಜೆ ಶೋಗಳು ಬರ್ತಾ ಇತ್ತು. ಓಕೆ ಓಕೆ. ಬೆಳಗ್ಗೆ ಹೊತ್ತು ಮುಸ್ಸಂಜೆ ಮಾತು ಹಾ, ಹಾ, ಕಾರ್ಯಕ್ರಮ ಎಲ್ಲ ಹೌದು. ಲೈವ್ ಪ್ರೋಗ್ರಾಮ್ ಎಲ್ಲ ಮಾಡೋರು. ಹಾ. ಸೊ ನನಗೂ ಅದು ಆಗ್ಬೇಕು ಅಂತ ಹಾ ಹಾಗೆ ಎಲ್ಲ ಓಕೆ ಕ್ವಿಟ್ ಮಾಡೋಣ, ಜರ್ನಲಿಸಂ ಕೋರ್ಸ್ ಮಾಡ್ಕೊಬೋಣ. ಹಾ ಓಕೆ. ಇಂಜಿನಿಯರಿಂಗ್ ಕ್ವಿಟ್ ಮಾಡಿ ಇಂಜಿನಿಯರಿಂಗ್ ಕ್ವಿಟ್ ಮಾಡಿ ಒಂದು 3 ಇಯರ್ಸ್ ಬ್ಯಾಂಗ್ಳೂರಿಗೆ ಬಂದು ಹಾ. ಜರ್ನಲಿಸಂ ಮಾಡೋಣ ಅಂತ ಅನ್ಕೊಂಡೆ. ಓಕೆ. ಅದ್ ನೋಡಿದ್ರೆ ಲಾಸ್ಟಿಗೆ ನಮ್ಮಮ್ಮ ಎಮೋಷನಲ್ ಆಗಿ, ಹಾ. ಅಯ್ಯೋ ಮಗನೇ 1 ವರ್ಷ ಓದ್ಬಿಟ್ಟಿದ್ಯಾ, ಇನ್ನೇನು? ಇನ್ 3 ವರ್ಷ ಮುಗಿಸ್ಬಿಡು ಆರಾಮಾಗಿ, ಹಾ. ಆಮೇಲೆ ಬೇಕಾದ್ರೆ ನೀನ್ ಏನ್ ಬೇಕಾದ್ರೂ ಮಾಡುವಂತ. ಹಾ. ಸೊ ಅವಾಗ ನಿಂಗೊಂದ್ ಮೆಚುರಿಟಿ ಇರುತ್ತೆ ಹ್ಮ್. ಅಂತ ಹೇಳಿ ಮನೇಲಿ ಹೇಳಿದ್ರು. ಹ್ಮ್. ಸರಿ ಅಂತ ಹೇಳಿ ಶಿಸ್ತಾಗಿ 3 ವರ್ಷ ಇಂಜಿನಿಯರಿಂಗ್ 4 ಕಂಪ್ಲೀಟ್ ವರ್ಷ ಮಾಡಿದೆ. ಫೈನಲಿ ಮುಗಿಸ್ಬಿಟ್ಟು 4 ವರ್ಷಕ್ಕೆ ನಾ ಇಂಜಿನಿಯರಿಂಗ್ ಒಂದು ಬ್ಯಾಕ್ಲಾಗ್ಸ್ ಇಲ್ದೆಲ್ಲ ಮುಗಿಸ್ಬಿಟ್ಟೆ. ಮುಗಿಸಿದ್ರಿ. ಓಕೆ. ನಾನು ಹೆಂಗಿದ್ರು ಸಿವಿಲ್ ಮಾಡಿದೀನಲ್ಲ, ಹ್ಮ್. ಓಕೆ ಒಂದ್ ಸ್ವಲ್ಪ ಸ್ಯಾಲರಿನಾದ್ರೂ ಬರುತ್ತೆ. ಸೊ ನಿಮ್ಗೆ ಓದಿದ ತಕ್ಕನಂಗೆ ಕೆಲಸ ಸಿಕ್ತಲ್ಲ ಪುಣ್ಯಕ್ಕೆ? ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು ಒಂದು ರೆಪ್ರಕಾನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ Okay. ಜಯನಗರ್ ಫೋರ್ಟ್ ಲೋಕಲ್ಲಿ ಇದೆ. ಹಾ. ಸೊ ಅಲ್ಲಿ ರಿಯಲ್ ಎಸ್ಟೇಟ್ ಮತ್ತೆ ಕನ್ಸ್ಟ್ರಕ್ಷನ್ ಕಂಪ್ನಿ. ಓಕೆ. ಸರಿ ಅಂತ ಹೇಳಿ ಅಲ್ಲಿ ಜಾಯ್ನ್ ಆದ ಕೆಲ್ಸಕ್ಕೆ. ಹಾ. ಜಾಯ್ನ್ ಆದ್ರೆ ಅಲ್ಲಿ ನೋಡಿದ್ರೆ ಸೇಲ್ಸ್ ಮೇಲೆ ನಿಮಗೆ ದುಡ್ಡು ಬರ್ತಾ ಇದ್ದು. ಒಂದ್ ಸೈಡ್ ಸೇಲ್ ಮಾಡಿದ್ರೆ ನಿಮಗೆ ಇಷ್ಟು ಕಮಿಷನ್, ಸ್ಯಾಲ್ರಿ ಇಲ್ಲ, ಸೇಲ್ ಮಾಡ್ಬೇಕು ಟಾರ್ಗೆಟ್ ತರ. ಹೆವಿ ಹೆಕ್ಟಿಕ್. ಹಾ. ದಿವಸ
100 ಕಿಲೋಮೀಟರ್ ಓಡಾಡ್ತಿರ್ಬೇಕು. ಆನೆಕಲ್ ಇದ್ದು ಪ್ರಾಜೆಕ್ಟ್, ಅಲ್ಲಿ ಕಸ್ಟಮರ್ಸ್ ಯಾರಾದ್ರೂ ವಾಕಿನ್ ಗಾಡಿ ಎತ್ಕೋ, ಪೆಟ್ರೋಲ್ ಹಾಕ್ಸು, ಆನೆಕಲ್ಗೆ ಹೋಗು, ಆ ಕಸ್ಟಮರ್ಸ್ ಕನ್ವಿನ್ಸ್ ಮಾಡು, ಅಂಡ್ ಎವ್ರಿ ಸಂಡೇಸ್ ಕ್ಯಾಬ್ ಬುಕ್ ಮಾಡಿಸ್ಬೇಕಿತ್ತು. ಒಂಥರ ಆ ಟಾಸ್ಕ್ ಇತ್ತು. ಯೂಶಲಿ ಅವ್ರಿಗೂ ಇರುತ್ತಲ್ಲ ಕಂಪ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಅಂತ ಹೇಳಿ. ಸೊ ಅದ ಒಂದ್ 6 ತಿಂಗಳು ಮಾಡಿದೆ, ಕೆಲಸ ಬಿಟ್ಬಿಟ್ರ ಆಗಲ್ಲ ಅಂತ ಕೆಲಸ ಆಗಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ. ಅದ್ ಬಿಟ್ಬಿಟ್ಟು ಸರಿ ಆಯ್ತು ಇನ್ನೇನ್ ಮಾಡೋದಪ್ಪ ಅಂತ ಹೇಳಿ ಝೊಮ್ಯಾಟೊ ಸ್ವಿಗ್ಗಿ ಮಾಡಿದೆ. ಅದಕ್ಕೆ ಲಾಗಿನ್ ಆಗಿದ್ದೆ, ಸ್ವಿಗ್ಗಿ ಮಾಡಿದೆ. ಒಂದ್ 3-4 ಮಂತ್ಸ್ ಮಾಡಿದೆ ಆ ಸ್ವಿಗ್ಗಿನು. ಬಟ್ ನನಗೆ ಸ್ವಲ್ಪ ಬ್ಯಾಕ್ ಪೈನ್ ಬರಕ್ ಸ್ಟಾರ್ಟ್ ಆಯ್ತು ಒಂದ್ 3-4 ಮಂತ್ಸ್ ಮಾಡಾದ್ಮೇಲೆ. ಅದಕ್ಕೇನೆ ಮನೇಲೂ ಹೇಳಿರ್ಲಿಲ್ಲ ಈ ತರ ಮಾಡ್ತಾ ಇದೀನಿ ಅಂತ ಹೇಳಿ, ಕೆಲ್ಸ ಬಿಟ್ಬಿಟ್ಟು. ಆಮೇಲೆ 3-4 ಮಂತ್ಸ್ ಆದ್ಮೇಲೆ ನಾನೇ ಬಿಟ್ಬಿಟ್ಟೆ ಕೆಲ್ಸನ. ಹೆಂಗೋಣ, ಒಂದು ಹೊಸಕೆರೆಹಳ್ಳಿ V21 ಅಂತ ಹೇಳಿ ಒಂದ್ ಚಾನಲ್ ಇತ್ತು. ಸೊ ಆ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೊಟ್ಟೆ. ವಿಜಯ್ ವರ್ಕ್ ಮಾಡ್ತಿದ್ನಲ್ಲ, ಸರಿ ಆಯ್ತು ಅಲ್ಲಿ ವಿಜಯ್ ಒಂದ್ ಸ್ವಲ್ಪ ವೇಕೆನ್ಸಿ ಇದೆ ಅಂತ ಹೇಳಿದ್ರು, ಹುಡುಕ್ತಾ ಇದೀವಿ ಅಂತ. ಸರಿ ಆಯ್ತು, ಹೆಂಗಿದ್ರು ಇಂಜಿನಿಯರಿಂಗ್ ಡೇಸ್ ಅಲ್ಲಿ ವಿಜಯ್ ಮಾಡೋ ಅಭ್ಯಾಸ ಇತ್ತಲ್ಲ, ಸರಿ ಹೋಗೋಣ ಅಂತ ಹೇಳಿ ಹೋದೆ. ಅಲ್ಲಿ ಇಂಟರ್ವ್ಯೂ ಕೊಟ್ಟೆ, ಅಲ್ಲಿ ಸೆಲೆಕ್ಟ್ ಆದೆ. ಅಲ್ಲಿ ನೋಡಿದ್ರೆ ವಿಜಯ್ ಇಂದ ತೆಗೆದ್ಬಿಟ್ಟು ಪೊಲಿಟಿಕಲ್ ಆಂಕರ್ ಆಗಿ ಮಾಡ್ಬಿಟ್ರು. ನಿಮ್ಮನ್ನ ಪೊಲಿಟಿಕಲ್ ಆಂಕರಿಂಗ್ ಕೊಟ್ಬಿಟ್ರು. ನ್ಯೂಸ್ ಚಾನಲ್ ಅಲ್ಲಿ ಸೇರ್ಕೊಂಡ್ರೆ ಒಂದು ಟೋನ್ ಇರುತ್ತೆ ಆಡಿಯನ್ಸ್ ನ ಈಗ ಎಂಗೇಜ್ ಮಾಡಿ ಇಟ್ಕೊಳ್ಳೋದಕ್ಕೆ. ರಾಜ್ಯದ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಒಂದಲ್ಲ ಒಂದು ರೀತಿಯಲ್ಲಿ ಈ ಪ್ರತಿಭಟನೆ ನಡೆಸ್ತಿದ್ದಾರೆ. ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ಹಾಗಾದ್ರೆ ಅವರ ಸಮಸ್ಯೆ ಆದ್ರೂ ಏನು? ಇಷ್ಟೊಂದು ಬಾರಿ ಮನವಿ ಸಲ್ಲಿಸಿದ್ರು ಯಾಕೆ ಸಿಕ್ತಿಲ್ಲ ಪರಿಹಾರ? ಹಿಂಗೆಲ್ಲ ಹೇಳ್ಕೊಂಡು ಹೋಗ್ಬೇಕು. ಅಲ್ಲ ಅಣ್ಣ, ನಿಮ್ಗೆ ಕರೆಕ್ಟ್ ಆಡಿಷನ್ ಇದೆಲ್ಲ ಕೊಟ್ಟಾಗ ಭಯ ಇರ್ಲಿಲ್ವಾ? ನಿಮ್ಗೆ ಆ ಫೀಲ್ಡ್ ಅಲ್ವಲ್ಲ ನಿಮ್ದು, ಇಂಜಿನಿಯರಿಂಗ್ ಫೀಲ್ಡ್. ಅಂದ್ರೆ ಆ ಫೀಲ್ಡ್ ಅಲ್ಲ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲದು ವಸ್ತು ಅಂದಾಗ ಕಷ್ಟ ಆಗೇ ಆಗುತ್ತೆ. ಈವನ್ ಕೆಲಸ ಮಾಡ್ಬೇಕಾದ್ರೂ ಕಷ್ಟ ಆಗುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ಅದು ನೀವು ಅದ್ರಲ್ಲಿ ಎಕ್ಸ್ಪರ್ಟೈಸ್ ಆಗೋವರೆಗೂ, ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಅದೇ ಇರುತ್ತೆ. ಬಟ್ ಆಡಿಷನ್ಸ್ ಬಂದಾಗ ಇತ್ತು, ಸ್ಟಾರ್ಟಿಂಗ್ ಅಲ್ಲಿ ನರ್ವಸ್ ಇತ್ತು. ಅಂಡ್ ಎಷ್ಟು ನಾನು ಆಡಿಷನ್ಸ್ ಕೇಳ್ಬಿಟ್ಟು ನೀವು ಗಾಬರಿ ಆಗ್ತೀರಾ. ಹತ್ರ ಒಂದು 85ರಿಂದ 90 ಆಡಿಷನ್ಸ್ ಕೊಟ್ಟಿದ್ದೀನಿ. ಬಿಫೋರ್ ರಜಾರಾಮ್, ಮೈ ಫಸ್ಟ್ ಸೀರಿಯಲ್ ಹೀರೋ ಮಾಡಕ್ಕೂ ಮುಂಚೆ 75ರಿಂದ 80 ಆಡಿಷನ್. ಅದ್ರಲ್ಲಿ ಎಷ್ಟು ಫೇಕ್ ಇರುತ್ತೋ, ಎಷ್ಟು ಸುಮ್ನೆ ಕರ್ಸ್ಕೊಂಡಿರ್ತಾರೋ, ಎಷ್ಟು ಜನ ದುಡ್ಡು ಕೇಳಿರ್ತಾರೋ ನಿಮ್ ಹತ್ರ. ಹೌದೌದು, ಸಿಕ್ಕಾಪಟ್ಟೆ ಜನ ಕೇಳಿದಾರೆ. ನಾನು ಏನಕ್ಕೆ ರಿಜೆಕ್ಟ್ ಆಗ್ತೀನಿ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆಕ್ಟಿಂಗ್ ಇಲ್ವೋ, ಇಲ್ಲ ಹೋಗ್ಲಿ ಫ್ರೇಮ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ವೋ, ಸ್ಕ್ರೀನ್ ಪ್ರೆಸೆನ್ಸ್ ಇಲ್ವೋ, ಎಲ್ಲ ಫಿಟ್ ಆಗಿಲ್ವೋ ನಂಗೆ ಗೊತ್ತಿಲ್ಲ. ನನಗೆ ಅವಾಗ ಇದ್ದಿದ್ದು ಅವ್ರು ಇಲ್ಲಿಂದ 30 ಕಿಲೋಮೀಟರ್ ಕರೀಲಿ, 40 ಕಿಲೋಮೀಟರ್ ಕರೀಲಿ, 20 ಕಿಲೋಮೀಟರ್ ಕರೀಲಿ, ಅದು ಜೆನ್ಯೂನ್ ಫೇಕ್ ಅದ್ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಮಾಡ್ಬೇಕಷ್ಟೇ. ಇಲ್ಲಿಂದ ಹೋಗು, ಪೆಟ್ರೋಲ್ ಹಾಕ್ಸು ಸ್ಕೂಟಿಲಿ, ಆಡಿಷನ್ ಅಟೆಂಡ್ ಮಾಡು, ಅವ್ರು ಕಾಲ್ ಮಾಡಿದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಅದ್ ಫೇಕ್ ಅಂತ ಹೇಳಿದ್ರೆ ಸುಮ್ನೆ ಆಗ್ತೀನಿ. ಫೇಕ್ ಅಂದ್ರೆ ದುಡ್ಡು ಕೇಳ್ತಾರೆ. ದುಡ್ಡು ಕೇಳಿದಾರ? ಅಯ್ಯೋ ಸಿಕ್ಕಾಪಟ್ಟೆ ಜನ ಕೇಳಿದಾರೆ. ಹೀರೋ ಮಾಡ್ಬಿಡ್ತೀನಿ ಇಷ್ಟು ಕೊಡಿ. ಅಯ್ಯೋ ಅಂದ್ರೆ ಒಂದಷ್ಟು ಏಜೆನ್ಸಿಗಳಿದೆ, ಸೊ ಹೆಸರುಗಳು ಬೇಡ. ಬಟ್ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಕರೀತಾರೆ, ಒಂದ್ ಸ್ಕ್ರಿಪ್ಟ್ ಕೊಡ್ತಾರೆ, ಆಡಿಷನ್ ಮಾಡಕ್ ಹೇಳ್ತಾರೆ. ನೀವ್ ಎಂತ ಒಳ್ಳೆ ಪರ್ಫಾರ್ಮರ್ ಆದ್ರೂನು ಇಲ್ಲಿ ನಮ್ದು ಕ್ಲಾಸ್ ಇದೆ ಸೇರ್ಕೊಳ್ಳಿ ಒಂದ್ 30 ದಿನ ಅಂತ ಅದಕ್ಕೆ ದುಡ್ಡು ಬಿಚ್ಚಕ್ ನೋಡ್ತಾರೆ. ಅಲ್ಲೂ ನೀವು ಬಿಚ್ಚಿಲ್ಲ ಅಂದ್ರೆ ಲಾಸ್ಟಿಗೆ ಏನ್ ಮಾಡ್ತಾರೆ, ನಮ್ ಜೊತೆ ಒಂದಷ್ಟು ಪ್ರೊಡಕ್ಷನ್ ಹೌಸಸ್ ಟೈ ಅಪ್ ಆಗಿದೆ, ಸೊ ಇಷ್ಟು ದುಡ್ಡು ಕೊಡಿ, ಏನೋ ನಿಮ್ಮನ್ನ ಹೀರೋ ಮಾಡ್ಬಿಡ್ತೀನಿ, ಇಷ್ಟು ದುಡ್ಡು ಕೊಡಿ, ನಿಮ್ಗೊಂದು ಚಾನ್ಸ್ ಕೊಡಿಸ್ತೀನಿ, ನಿಮ್ಗೊಂದು ಒಳ್ಳೆ ಪಾತ್ರ ಕೊಡಿಸ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಯಾವ್ದಕ್ಕೂ ನೀವುಗಳು ಬೀಳ್ಬೇಡಿ. ಯಾಕಂದ್ರೆ ಇಲ್ಲಿ ಬಂದಿರೋದು ನೀವು ಆಕ್ಟಿಂಗ್ ಮಾಡೋದಕ್ಕೆ. ಹಂಗೇನಾದ್ರೆ ನೀವು ನಿಜವಾಗ್ಲೂ ಜೆನ್ಯೂನ್ ಆಗಿ ಆಕ್ಟಿಂಗ್ ಕಲಿಬೇಕು ಅಂದ್ರೆ ಒಳ್ಳೆ ನಾಟಕ ತಂಡಗಳಿರುತ್ತೆ. ರಂಗಶಂಕರ ಇದೆ, ರವೀಂದ್ರ ಕಲಾಕ್ಷೇತ್ರ ಇದೆ, ಅಲ್ಲಿ ನಾಟಕಗಳನ್ನ ಮಾಡ್ಕೊಂಡು ಒಂದಷ್ಟು ಸ್ಟೇಜ್ ಫೇರ್ ಎಲ್ಲ ಹೋಗಿಸಿ ನಾನು ಹಂಗೆ ಮಾಡ್ಕೊಂಡು ಬಂದಿದ್ದೆ. ಸೊ ನಂಗೆ ಅವಾಗ ಆಕ್ಟಿಂಗ್ ಕ್ಲಾಸ್ ಅಲ್ಲಿ ನಾನು ಹೋಗೇ ಇಲ್ಲ. ಸೊ ಆಕ್ಟಿಂಗ್ ಎಲ್ಲೂ ಕಲ್ತೆ ಇಲ್ಲ ನಾನು. ಅಂದ್ರೆ ಆಕ್ಟಿಂಗ್ ಅಂದ್ರೆ ನಾನು ಇವ್ರ ಹತ್ರ ಹೋಗಿದ್ದೆ, ಉಷಾ ಭಂಡಾರಿ ಮ್ಯಾಮ್ ಹತ್ರ. ಆಪ್ ಇನ್ಸ್ಟಿಟ್ಯೂಟ್ ಅಂತ ಇಲ್ಲಿದೆ. ಸೊ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಕ್ಲಾಸ್ ಮತ್ತೆ ಒಂದಷ್ಟು ಕ್ಲಾಸಸ್ ತಗೊಂಡಿದ್ದೆ. ಸೊ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಲ್ಲೂ ಒಳ್ಳೆ ಕ್ಲಾಸ್ ಚೆನ್ನಾಗಿ ಮಾಡ್ತಾರೆ. ಅದ್ ಬಿಟ್ರೆ ನಾನು ನಮ್ಮ ಗುರುಗಳಿದಾರೆ ಒಬ್ರು, ಪ್ರದೀಪ್ ತಿಪ್ಟೂರ್ ಅಂತ. ಅವ್ರದ್ದು ಅದು ಒಂದು ಭಯಾನಕ ಸ್ಟೋರಿ ಇದೆ. ಆ ಸ್ಟೋರಿ ಹೇಳ್ಬೇಕು ನಾನು ನಿಮ್ಗೆ. ಅವ್ರು ಕನೆಕ್ಟ್ ಆಗಿದ್ದು ಹೆಂಗೆ ಅಂದ್ರೆ ಅಂತ. ಸೊ ಒಂದು ಕಲರ್ಸ್ ಕನ್ನಡದಲ್ಲಿ ಒಂದು ಸೀರಿಯಲ್ಗೆ ಒಂದು ಆಡಿಷನ್ ಕಾಲ್ ಬಂತು. ಸೊ ಹಿಂಗಿದೆ ಒಂದು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ಗೆ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋದೆ. ಅದು ಹೊರಗಡೆ ಔಟ್ ಆಫ್ ಸ್ಟೇಷನ್, ಆ ಕಡೆ ಸೈಡ್ ಎಲ್ಲ ಕರೆಸ್ಕೊಂಡಿದ್ದು, ಹುಬ್ಳಿ ಸೈಡ್ ಎಲ್ಲ ರಾತ್ರಿ ಟ್ರೈನ್ ಮಾಡಿ. ನನಗೆ ಹೆಂಗ್ ಖುಷಿ ಅಂದ್ರೆ ಸೀರಿಯಲ್ ಸಿಕ್ಬಿಡಿದೆ, ಹೀರೋ ಫ್ರೆಂಡ್ ಕ್ಯಾರೆಕ್ಟರ್. ಆಡಿಷನ್ ಕ್ಲಿಪ್ ನ ಫೋನಲ್ಲಿ ಮಾಡಿ ಕಳ್ಸಕ್ ಹೇಳಿದ್ರೆ ಫೋನಲ್ಲಿ ಮಾಡಿ ಕಳಿಸ್ದೆ. ಸರಿ ಹೋಗ್ಬಿಟ್ಟು ಅದ್ ಯಾವ್ದೋ ಒಂದು ಶಾಪಿಂಗ್ ಮಾಲಿಗೆ ಹೋಗ್ಬಿಟ್ಟು ಇಷ್ಟು ರಾಶಿ ಬಟ್ಟೆ ತುಂಬಿಕೊಂಡು ಹೊಸ ಬಟ್ಟೆಗಳು ಎತ್ಕೊಂಡು ಸರಿ ಆಯ್ತು ಅಂತ ಹೇಳಿ ನಮ್ಮ ಅಮ್ಮಂಗೆ ಹೇಳಿ, ಅಮ್ಮ ಖುಷಿ ಪಟ್ಟು ಸರಿ ಅಂತ ಹೋದೆ ಹುಬ್ಳಿಗೆ. ರಾತ್ರಿ ಮಲ್ಕೊಂಡು ಬೆಳಗ್ಗೆ ಹುಬ್ಳಿಲಿದೆ. ಫಸ್ಟ್ ಸೀರಿಯಲ್ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ಆಕ್ಟಿಂಗ್ ಗೊತ್ತಿಲ್ಲ, ಹೆಂಗ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಂದ್ರೆ ನಂಗೆ ಗೊತ್ತಿಲ್ಲ, ಫ್ರೆಶರ್ ನಾನು ಅವಾಗಿನ್ನ. ಸೊ ನಾನು ಬಂದಿದ್ದೀನಿ ಆರ್ಟಿಸ್ಟ್ ಆಗ್ಬೇಕು ಅಂತ. ಬಟ್ ಬರೀ ಜಿಮ್ ಮಾಡ್ತಿದೀನಿ, ಇದ್ ಮಾಡ್ತೀನಿ, ಆಡಿಷನ್ಸ್ ಮಾಡ್ತೀನಿ, ಬಟ್
ಕ್ಯಾಮ್ರಾ ಹೆಂಗ್ ಫೇಸ್ ಫೇಸ್ ಮಾಡೋದು ಗೊತ್ತಿಲ್ಲ. ಸೊ ಆಮೇಲೆ ನೋಡಿದ್ರೆ ಫಸ್ಟ್ ಸೀರಿಯಲ್ ಅಲ್ಲಿ ಸ್ಕ್ರಿಪ್ಟ್ ಕೊಟ್ರು, ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಫುಲ್ ಅಬಜಬಾ ದೊಡ್ಡದಾಗಿತ್ತಾ ಆಕ್ಷನ್ ಅಂತವ್ರೆ, ಸುತ್ತ ಜನಗಳು ನಿಂತಿದ್ದಾರೆ, ಇನ್ನ ಕಾನ್ಶಿಯಸ್ ನಾರ್ಮಲ್ ಆಗಿ ಎಲ್ಲ ಬಾಯಿಗೇನು ಫುಲ್ ಗಾಬರಿ ಬಡಬಡಿ ಆ ಲೆವೆಲ್ಗೆ ಆಗ್ಬಿಟ್ಟಿತ್ತು. ಆಮೇಲೆ ಲಾಸ್ಟಿಗೆ ಏನು ಮಾಡ್ಲಿಲ್ಲ, ಅಲ್ಲಿ ಪರ್ಫಾರ್ಮ್ ಮಾಡ್ಲಿಲ್ಲ. ಟ್ರೈ ಮಾಡಿದ್ರು ನೋಡೋದಕ್ಕೆ, ಪುಷ್ ಮಾಡೋದಕ್ಕೆಲ್ಲ, ಯಾಕೋ ವರ್ಕೌಟ್ ಆಗ್ತಿಲ್ವಲ್ಲ ಸರ್, ಒಂದ್ ಕೆಲ್ಸ ಮಾಡಿ ಸಂಜೆ ಹೊಟ್ಬಿಡಿ ಅಂದ್ರು. ಅಲ್ಲ ಅಣ್ಣ, ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಅಂದ್ರೆ, ನಾನು ಕೂಡ ಆರ್ಟಿಸ್ಟ್ ಆಗಿ ಮಾಡಿದೀನಿ. ಅವ್ರು ಕರ್ದಿದ ತಕ್ಷಣ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ಅಲ್ಲಿ ಹೋಗಿ ನಾವು ಪರ್ಫಾರ್ಮ್ ಮಾಡದೇ ಇದ್ದಾಗ ಅವ್ರು ಬೇಡ ಅಂದಾಗ ಎಷ್ಟು ಬೇಜಾರಾಗುತ್ತೆ. ಅಂದ್ರೆ ನಮ್ ಒಳಗಡೆ ಅಷ್ಟು ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ಅಲ್ಲಿ ಹೋಗಿ ನಿಂತಾಗ ಏನಕ್ಕೆ ಮಾಡಲ್ಲ ನಾವು. ಅದು ಇತ್ತು, ಅದೇನೋ ಹಸಿವಿತ್ತು ಏನಾದ್ರು ಒಂದ್ ಮಾಡ್ಬೇಕು ಅಂತ. ಬಟ್ ಒಳ್ಳೆ ಆಪರ್ಚುನಿಟಿ ವೈಟ್ ಮಾಡ್ತಿದ್ದೆ, ಆಪರ್ಚುನಿಟಿ ಸಿಗದಾಗ ಯುಟಿಲೈಸ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಅವಾಗ ಅನ್ಕೊಂಡೆ, ಎಲ್ಲೋ ಒಂದ್ ಕಡೆ ಲ್ಯಾಕ್ ಆಗ್ತೀನಿ, ಓಕೆ ನಾನು ಆಕ್ಟಿಂಗ್ ಅಲ್ಲಿ ಲ್ಯಾಕ್ ಆಗ್ತಿದ್ದೀನಿ. ಸೊ 80 ಆಡಿಷನ್ಸ್ ಕೊಟ್ರು ಏನಕ್ಕೆ ವರ್ಕೌಟ್ ಆಗ್ತಿಲ್ಲ ಅಂದ್ರೆ, ಬಿಕಾಸ್ ಆಫ್ ನನ್ನ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳಿ. ಸೊ ಆಮೇಲೆ ಏನ್ ಮಾಡಿದೆ, ಅಲ್ಲಿ ಹೀರೋ ತಂದೆ ನಮ್ಮ ಪ್ರದೀಪ್ ತಿಪ್ಟೂರ್ ಅವ್ರು ಇದ್ರು. ಸೊ ಅವರು ತುಂಬಾ ಸೀನಿಯರ್ ಆರ್ಟಿಸ್ಟ್, ನೀನಾಸಂ ಸ್ಟೂಡೆಂಟ್ ಅವರು. ಸೊ ನೀನಾಸಂ ಅಲ್ಲಿಂದ ಓದ್ಕೊಂಡೆಲ್ಲ ಬಂದವರು. ಸೊ ಅವ್ರನ್ನ ಬಿಡ್ಲಿಲ್ಲ, ಅವ್ರನ್ನ ಇಟ್ಕೊಂಡೆ. ರಾತ್ರಿ ಟ್ರೈನ್ ಬುಕ್ ಮಾಡಿದಾಗ ಅವ್ರನ್ನ ಜೊತೆ ಬರ್ತಾ ಇದ್ರು. ಅವಾಗ ಏನಪ್ಪಾ ಏನಾಯ್ತು, ಕಳಿಸ್ತವ್ರಿ ಚೆನ್ನಾಗ್ ಮಾಡಿಲ್ಲ ಅಂತ ವಾಪಸ್ ದುಃಖ ಎಲ್ಲ ತೋಡ್ಕೊಂಡ್ಬಿಟ್ಟಿರ್ತೀರಾ. ಸೊ ಆಮೇಲೆ ಅವರು ಚಿಲ್ ಆಗಿದ್ರು. ಸರಿ ಆಯ್ತು, ನಂದು RR ನಗರ್ಲಿ ಒಂದು ಆಫೀಸ್ ಇದೆ, ಅಲ್ಲಿ ಬಂದ್ಬಿಟ್ಟು ನಾಟಕ ಸ್ಟಾರ್ಟ್ ಮಾಡ್ತೀನಿ ಅಂತ. ಸರಿ ಅಂತ ಅವ್ರ ಜೊತೆ ಒಂದ್ 6 ತಿಂಗಳು ಪಳಗ್ದೆ. ಸೊ ಅವಾಗ ಪ್ರೊಡಕ್ಷನ್ ತಗೊಂಡ್ಮೇಲೆ ಗೊತ್ತಾಗಿದ್ದು, ಓಕೆ ಸ್ಕ್ರಿಪ್ಟ್ ಹಿಂಗ್ ಓದ್ಬೇಕು, ಸ್ಕ್ರಿಪ್ಟ್ ನ ಹಿಂಗ್ ಅರ್ಥ ಮಾಡ್ಕೋಬೇಕು, ಆಡಿಷನ್ಸ್ ನ ಹಿಂಗ್ ಕೊಡ್ಬೇಕು, ಸೊ ಸ್ಟೇಜ್ ಫಿಯರ್ ಹಿಂಗ್ ಬಿಡ್ಬೇಕು. ಸೊ ಅದೆಲ್ಲ ಗೊತ್ತಾಗಿ ಅವರಿಂದ ಒಂದ್ 6 ತಿಂಗಳು ಅವ್ರ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡಿ, ಒಂದ್ 4-5 ಶೋಗಳು ಮಾಡಿ ಸಕ್ಸಸ್ಫುಲ್ ಆಗಿ ಹಿಟ್ ಆಗಿ, ಅದಾದ್ಮೇಲೆ ಆಡಿಷನ್ ಕೊಟ್ಟೆ. ಅವಾಗ ಕಚ್ಕೊಂಡಿದೆ ರಜಿಯಾರಾಮ್. ಎಸ್, ಇದು 80 ಆಡಿಷನ್ ಆದ್ಮೇಲೆ ನಿಮ್ಗೆ ಏನ್ ನೆಗೆಟಿವ್ಸ್ ನಿಮ್ಮಲ್ಲಿ ಇದೆ ಅಂತ ಗೊತ್ತಾಗಿ, ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಕಲ್ತ್ಕೊಂಡು, ಆಮೇಲೆ ಅಲ್ಲಿ ಗಂಟ ನೀವು ಲೈಫ್ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಹೌದು, ಅದೇ ಹೇಳನಲ್ಲ, ಅಲ್ಲಿ ಅವಾಗಲೇ ಸ್ಟಾಪ್ ಮಾಡಿದ್ನಲ್ಲ ನಿಮ್ಗೆ, ನ್ಯೂಸ್ ಚಾನಲ್ ಹೋದೆ, ಅಲ್ಲಿ ಇದನ್ನೆಲ್ಲ ಅದು ಬಿಟ್ವೀನ್ ಬರುತ್ತೆ. ಅಲ್ಲಿ ಬಿಟ್ಟು ಅಲ್ಲೇ ಒಂದಷ್ಟು ಸ್ಯಾಲರಿ ಇಶ್ಯೂಸ್ ಇತ್ತು, ಮತ್ತೆ ಕಂಪ್ನಿನೂ ಚೆನ್ನಾಗಿ ರನ್ ಆಗ್ತಿರಲಿಲ್ಲ. ಸೊ ಹಂಗಾಗಿ ಅದು ಸ್ಟಾಪ್ ಆಯ್ತು. ಒಂದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ರಿಕವರಿ ಏಜೆಂಟ್ ಆಗಿ ವರ್ಕ್ ಮಾಡಿದೆ. ಎಷ್ಟು ಕೆಲಸ ಮಾಡಿದೀರಣ್ಣ? ತುಂಬಾ ಮಾಡಿದೀನಿ. ಸೊ ಅಲ್ಲಿ ರಿಕವರಿಲಿ ಈಸಿ ಗೊತ್ತಾ, ಲಿಸ್ಟ್ ಕೊಡ್ತಾರೆ. ಆ ಲಿಸ್ಟ್ ಅಲ್ಲಿ ಒಂದು 90 ಜನ ಕಾಂಟ್ಯಾಕ್ಟ್ಸ್ ಇರ್ತಾರೆ. ಆ ಕಾಂಟ್ಯಾಕ್ಟ್ಸ್ ಅವ್ರನ್ನ ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಅಡ್ರೆಸ್ ಇರುತ್ತೆ, ಮುಂದೆ ನಿಂತ್ಕೋಬೇಕು, ಫೋನ್ ಮಾಡ್ಬೇಕು, ಯಾವಾಗಪ್ಪ ಕಟ್ತೀಯ EMI, ಇದನ್ ಕೇಳೋದು 3 ತಿಂಗಳಾಗಿದೆ, ಯಾವಾಗ ಕಟ್ತೀಯ EMI ಹಿಂಗ್ ಕೇಳ್ಬಿಟ್ಟು, ಇನ್ನೊಂದ್ 10 ದಿನ ಟೈಮು, ಇನ್ನೊಂದ್ 5 ದಿನ ಟೈಮು ಅಂತಾರೆ. ಫಾಲೋ ಅಪ್ ಮಾಡೋದು, ಓಕೆ ಸರ್ ಇಲ್ಲಿ ಬಂದಿದ್ದೆ ಇಂಥ ಲೊಕೇಶನ್ಗೆ, ಇದೇ ಇವ್ರ ಮನೆ, ಅಪ್ಡೇಟ್ ಮಾಡಿದ್ದಾರೆ ಕ್ಲೈಂಟ್, ಇನ್ನೊಂದ್ 5 ದಿನದಲ್ಲಿ ದುಡ್ಡು ಹಾಕ್ತಾರಂತೆ ಹೇಳಿ ಮಾಡ್ಬೇಕಿತ್ತು. ಅದ್ ಚೆನ್ನಾಗಿದ್ದು, ಕೆಲ್ಸ ಮಾಡ್ತಿದ್ದೆ, ಚೆನ್ನಾಗಿ ದುಡಿತಾ ಇದ್ದೆ. ಆಮೇಲೆ ಆ ಗ್ಯಾಪ್ ಅಲ್ಲಿ ಮೀನ್ ಮೈಲ್ ಅವಾಗ್ಲೇ ಹೇಳಿದ್ನಲ್ಲ, ಇವರು ಪ್ರದೀಪ್ ತಿಪ್ಟೂರ್ ಅವ್ರ ಪರಿಚಯ ಆದ್ರು. ಅದಾದ್ಮೇಲೆ ಹಂಗೆ ರಜಿಯಾರಾಮು ಜರ್ನಿ ಸ್ಟಾರ್ಟ್ ಆಗಿದೆ ಅವಾಗ. ಸ್ವಾಮಿ, ಆ ಕೆಲ್ಸ ಮೋಸ್ಟ್ಲಿ ನಿಮ್ಗೆ ಏನಕ್ಕೆ ಸಿಕ್ಕಿದೆ ಅಂದ್ರೆ, ನಿಮ್ ಫಿಟ್ನೆಸ್, ನಿಮ್ ಹೈಟ್, ನೀವ್ ಕೇಳಿದ ತಕ್ಷಣ ಒಂದ್ ದುಡ್ಡು ಕೊಡಲ್ಲ ಅವಾಗೆಲ್ಲ ಮಜಾ ಇತ್ತು. ಹೋಗೋದು ನಿಂತ್ಕೊಳ್ಳೋದು, ಕಟ್ತಿ, ಹುಡುಗರಾದ್ರೆ ಎದುರಿಸ್ಬಿಡೋದು, ಕಟ್ರೋ ಯಾಕ ಗಾಡಿ ತಗೊಂತ ಕಟ್ಟಕ್ಕಾಗಲ್ವಾ ಹೇಳ್ಬಿಟ್ಟೆಲ್ಲ ಬೈಸ್ಕೊಂಡು ಚೆನ್ನಾಗಿತ್ತು ಒಂಥರ ರಿಕವರಿ ಮಾಡ್ಬೇಕಾದ್ರೆ. ಬಟ್ ಇವಾಗೆಲ್ಲ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದೆ. ಸೊ ಇವಾಗೆಲ್ಲ 3 ತಿಂಗಳು ಆದ್ಮೇಲೂ ಹೋಗಂಗೆ ಇಲ್ಲ ಮನೆಗೆ ಹೋದ್ರೆ ಅವರೇ ಕೇಸ್ ಹಾಕ್ಬಿಡ್ತಾರೆ. ಇದೆ. ಅವಾಗೆಲ್ಲ ನಾವೆಲ್ಲ ಹೋಗ್ತಾ ಇದ್ವಿ, ಮಾಡ್ತಾ ಇದ್ವಿ, ಬಟ್ ಇವಾಗ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದೆ. ಒಂದ್ ಒಳ್ಳೆ ಕಾರ್ಡಿಯೋ ಆಯ್ತಾ? ಚಂದ್ರ, ಹೆಂಗ ಅನಿಸ್ತು? ಡನ್, ಸೂಪರ್. ಹೋಗಿಲ್ವಾ? ಯಾರು ನಾವು ಹೋಗಿ ಅಲ್ವಾ? ಸ್ಟಾರ್ಟ್ ಇಲ್ಲ ಹೋಗಿದ್ದೀನಿ, ಬಟ್ ಇವಾಗ ಎಲ್ಲಿ ಕೆಲ್ಸ 2 ಗಂಟೆಲಿ ಆಗಿ 11 ಗಂಟೆಲಿ ಆಗೋಟು. ಕಾರ್ಡಿಯೋ ಅಭ್ಯಾಸ ಇರುತ್ತಲ್ಲ. ಏನ್ ಕಾರ್ಡಿಯೋ ಅಣ್ಣ, ಕುತ್ಕೊಂಡೆ ಕೆಲಸ ಮಾಡ್ತೀವಲ್ಲ ನಾವು. ಈಗ ನೆಕ್ಸ್ಟ್ ಬಿಟ್ಟಾದ್ಮೇಲೆ ಫುಲ್ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿದ್ರಲ್ಲ, ಇದಿಷ್ಟು ಅಣ್ಣಂದು ಜಸ್ಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಷ್ಟೇ. ಇನ್ನು ನಾವು ರಜಿಯಾರಾಮು, ಮತ್ತೆ ನೀನಾದೇನಾ, ಮತ್ತೆ ಶ್ರಾವಣಿ ಸುಬ್ರಹ್ಮಣ್ಯ, ಆಮೇಲೆ ಗೌರಿಶಂಕರ ಈ ಎಲ್ಲ ಎಪಿಸೋಡ್ನ, ಇನ್ನೊಂದು ಎಪಿಸೋಡ್ ಅದ್ರ ಜೊತೆ ರೆಸಿಪಿ ಕೂಡ ಇರುತ್ತೆ. ರೆಸಿಪಿ ಕೂಡ ನಾನು ಇದೇ ಎಪಿಸೋಡ್ ಅಲ್ಲಿ ತೋರ್ಸಲ್ಲ ನಿಮ್ಗೆ, ನೆಕ್ಸ್ಟ್ ಎಪಿಸೋಡ್. ಸೊ ಈ ಎಪಿಸೋಡ್ ನ ಇಲ್ಲೇ ಎಂಡ್ ಮಾಡೋಣ ಹಂಗಂತೀರಾ? ಸರಿ ಆಯ್ತು, ಆಡಿಯನ್ಸ್ ಮಿಸ್ ಮಾಡ್ಕೋಬೇಡಿ, ನೆಕ್ಸ್ಟ್ ಎಪಿಸೋಡ್ ಇನ್ನೂ ಮಜಾ ಇರುತ್ತೆ. ಸೊ ಇದಿಷ್ಟು ಜಸ್ಟ್ ಅವರ ಲೈಫ್ ಜರ್ನಿ ಆಗಿದ್ದಷ್ಟೇ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.